ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಕೊಡಮಾಡುವಂತಹ ಕೆಲವೊಂದಿಷ್ಟು ಸೌಲಭ್ಯಗಳು, ಆ ಸೌಲಭ್ಯಗಳು ಕೂಡ ಈಗ ಖದೀಮರ ಪಾಲಾಗ್ತಾ ಇದೆ. ಅದರಲ್ಲೂ ಹಾಲು, ಮಕ್ಕಳಿಗೆ ಸಿಗಬೇಕಾದಂತಹ ಹಾಲು ಈಗ ಖದೀಮರ ಪಾಲಾಗ್ತಾ ಇದೆ. ಮಹಾರಾಷ್ಟ್ರಕ್ಕೆ ಸೇರ್ತಾ ಇದೆ ಕ್ಷೀರಭಾಗ್ಯ. ಬಾಗಲಕೋಟೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಪೊಲೀಸರ ದಾಳಿಯ ಸಂದರ್ಭದಲ್ಲಿ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಶಿಕ್ಷಕರು ಶಾಮೀಲಾದ ಕುರಿತಾಗಿ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. 127 ಸರ್ಕಾರಿ ಶಾಲೆಗಳಿಗೆ ಸೆನ್ ಪೊಲೀಸರು ಈಗ ನೋಟಿಸ್ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸೇರಬೇಕಾದಂತಹ ಹಾಲು ಈಗ ಖದೀಮರ ಪಾಲಾಗ್ತಾ ಇದೆ. ಮಹಾರಾಷ್ಟ್ರಕ್ಕೆ ಸೇರ್ತಾ ಇದೆ ಈ ಕ್ಷೀರಭಾಗ್ಯದ ಹಾಲಿನ ಪೌಡರ್. ಮಾಹಿತಿ ಆಧರಿಸಿ ಬಾಗಲಕೋಟೆಯ ಸೆನ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಗಿಳಿತಾರೆ. ಆಗ ಎಲ್ಲವೂ ಕೂಡ ಬಯಲಾಗುತ್ತೆ. ಆರೋಪಿಗಳು ಸತ್ಯ ಬಾಯ್ಬಿಟ್ಟಿದ್ದಾರೆ. ಶಾಲೆಯ ಶಿಕ್ಷಕರೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳ್ತಾರೆ. ಸಬ್ ಲೀಸ್ ಅನ್ನ ಪಡೆದು ಸಿದ್ದಪ್ಪನಿಂದ ನಡೆದಿರೋ ಗೋಲ್ಮಾಲ್ ಇದು. ಅಕ್ಟೋಬರ್ 4ರಂದು ಸುಳಿಕೆರೆ ಗ್ರಾಮದಲ್ಲಿ ನಡೆದಿತ್ತು ದಾಳಿ. ಹಾಲಿನ ಪೌಡರ್, ರಾಗಿ ಹಿಟ್ಟು, ಅಡುಗೆ ಎಣ್ಣೆ ಸಾಗಾಟ ಮಾಡಲಾಗ್ತಾ ಇತ್ತು. ಗೂಡ್ಸ್ ವಾಹನ ಸಮೇತ ಸಿದ್ದಪ್ಪನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. 127 ಶಾಲೆಗಳಿಂದ ಹಾಲಿನ ಪೌಡರ್ ಅನ್ನ ಪಡೆದಿದ್ದ ಈ ಸಿದ್ದಪ್ಪ ಹುನಗುಂದ, ಬಾದಾಮಿ, ಬೀಳಗಿ ಶಾಲೆಗಳಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಸಿದ್ದಪ್ಪನ ಫೋಟೋ ನೋಡ್ತಾ ಇದ್ದೀರಿ ನೀವು ಸ್ಕ್ರೀನ್ ಮೇಲೆ. ನೋಟಿಸ್ ಜಾರಿ ಹಿನ್ನೆಲೆ ವಿಚಾರಣೆಗೆ 27 ಜನ ಹಾಜರಾಗಿದ್ದಾರೆ. 100ಕ್ಕೂ ಅಧಿಕ ಶಾಲೆಗಳಿಂದ ವಿಚಾರಣೆಗೆ ಬಂದೇ ಇಲ್ಲ. ಇದು ನಡೀತಾ ಇರೋ ಅವಾಂತರ ಇದು. ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಪೌಷ್ಟಿಕಾಂಶ ಕೊರತೆಯ ಕಾರಣ ಅವರಿಗೆ ದಿನಂಪ್ರತಿ ಹಾಲು ಪೂರೈಕೆ ಹಾಲಿನ ಪುಡಿ ಪೂರೈಕೆ ಮಾಡ್ತಾಯಿದೆ. ಆದರೆ ದುರ್ದೈವಶಾತ ಈ ಮಕ್ಕಳನ್ನು ಶಿಕ್ಷಣ ಕೊಡುವಂಥ ಶಿಕ್ಷಕರು ಮತ್ತು ಅವ್ರ ಜೊತೆ ಕೆಲವು ಜನ ಸೇರಿಕೊಂಡು ಈ ಪುಡಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇದು ಏನಪ್ಪ ಅಂತಂದರೆ ಮಕ್ಕಳಿಗೆ ದೊರೆಯುವಂಥ ಈ ಸೌಲಭ್ಯ ಈ ಶಿಕ್ಷಕರು ಮತ್ತು ಮಧ್ಯಸ್ಥರು ಏನಪ್ಪ ಅಂದರೆ ಬಜಾರ್ಗೆ ಮಾರಾಟ ಮಾಡಿ ಅವರಿಗೆ ಪೌಷ್ಟಿಕ ಕ್ಷೀರಭಾಗ್ಯ ಯೋಜನೆಯಲ್ಲಿ ಏನು ಸ್ಕೂಲ್ ಮಕ್ಕಳಿಗೆ ಹಾಲಿಂದು ಪೌಡ್ರನ್ನು ನೀಡಬೇಕಾಗಿತ್ತು. ಆ ಪೌಡ್ರನ್ನು ಒಂದು ಗೋಡೌನ್ದಲ್ಲಿ ನಾವು ಸುಮಾರು 4 ಕ್ವಿಂಟಲ್ಗಿಂತ ಹೆಚ್ಚು ಹಾಲಿನ ಪೌಡ್ರು ಮತ್ತು ಕೆಲವೊಂದು ಆಯಿಲು, ದವಸ ಧಾನ್ಯಗಳು ಕೂಡ ನಾವು ವಶಪಡಿಸ್ಕೊಂಡಿದ್ವಿ. ಸೊ ಅದು ತನಿಖಾ ಸಂದರ್ಭದಲ್ಲಿ ಆರೋಪಿತನದು ಹೇಳಿಕೆ ಮೇಲೆ ಬೀಳಗಿ ತಾಲೂಕು, ಬಾದಾಮಿ ತಾಲೂಕು ಮತ್ತು ಹುನಗುಂದ ತಾಲೂಕು 3 ತಾಲೂಕಲ್ಲಿರ್ತಕ್ಕಂಥ ಟೋಟಲು 125ಕ್ಕಂತೂ ಹೆಚ್ಚು ಸ್ಕೂಲಿಂದ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ ಅಂತ ಒಂದು ತನ್ನ ಹೇಳಿಕೆಯಲ್ಲಿದ್ದ. ಸೊ ಆ ಹೇಳಿಕೆಯಲ್ಲಿ ಅವನು ಹೇಳಿದ್ದ, ನಾನು ಸ್ಕೂಲ್ಗೆ ಆಗ ಫಾರ್ ಎಕ್ಸಾಂಪಲ್ ಒಂದು 25 kg ಕೊಡಬೇಕಾಗಿತ್ತಂದರೆ ಸೊ ಅವರು ಒಂದು 15 kg ಅಷ್ಟು ತೊಗೊತಿದ್ರು. ಯಾಕಂದ್ರೆ ಅವ್ರ ಹತ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.